ಹಾಗೇನೆ ಅಪ್ಪು ಅವರ ಬರ್ತ್ಡೇ ಕೂಡ ಬರ್ತಾ ಇದೆ. ಸೊ ಆಕಾಶ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೇ ಹೇಳಿದ್ರಿ ಅಪ್ಪು ಅವರ ಹ್ಯೂಜ್ ಫ್ಯಾನ್ ಅಂತ ಹೇಳ್ಬಿಟ್ಟು. ಅವ್ರು ಇಲ್ಲದೆ ಇರುವಂತಹ ಒಂದು ಅಗಲಿಕೆಯ ನೋವು ಎಷ್ಟು ಕಾಡ್ತಿದೆ ಅಂಡ್ ಹಾಗೇನೆ ಅವರ ಹುಟ್ಟುಹಬ್ಬ ಬರ್ತಿರುವಂತದ್ದು ಎಷ್ಟು ಖುಷಿ ಆಗ್ತಿದೆ. ಯುನೋ ಎಲ್ಲರಿಗೂ ಎಷ್ಟೊಂದು ಜನ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಇದ್ದಾರೆ. ಎಲ್ಲರಿಗೂ ಅವ್ರದ್ದೇ ರೀತಿಯಾಗಿ ಅನಿಸ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಒಂದು ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿ ಅವ್ರ ಅಗಲಿಕೆ ಆ ಮಿಸ್ಸಿಂಗ್ ಎಲ್ಲರಿಗೂ ಫೀಲ್ ಆಗೇ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಪ್ರತಿ ಸರಿ ಇವತ್ತು ಜಸ್ಟ್ ಹೇಳಬೇಕಂದ್ರೆ ನಾನು ಮಿಲನ್ ಆಫ್ ಮೂವಿ ಹಾಕೊಂಡು ನೋಡ್ತಾ ಇದ್ದೆ. ಅಂದರೆ ಅವಾಗವಾಗ ಎಲ್ಲರೂ ಅಷ್ಟೇ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅಂದರೆ ಅವ್ರ ಸಾಂಗ್ಸ್ ಕೇಳೋದಾಗಲಿ ಅವ್ರ ಮೂವೀಸ್ ನೋಡೋದಾಗಲಿ ಮಾಡ್ತಾನೆ ಇರ್ತಾರೆ. ಸೊ ಅವರಿಗೆ ಒಂದು ಸಬ್ಜೆಕ್ಟ್ ಪ್ರಿಪೇರ್ ಮಾಡಬೇಕಂದ್ರೆ ಇಂಡಸ್ಟ್ರಿ ಎಷ್ಟು ಕಷ್ಟ ಬೀಳ್ತಾ ಇತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವ್ರಿಗೊಂದು ಹೀರೋಯಿನ್ ಸೆಲೆಕ್ಟ್ ಅದಾಗಿರಲಿ, ಇಲ್ಲ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋದಾಗಿರಲಿ, ಅವ್ರಿಗೆ ಶೂಟಿಂಗ್ ಹೋಗೋವಂಥ ಜಾಗಗಳು ಎಷ್ಟು ಎಫರ್ಟ್ಸ್ ಇರ್ತಾ ಇತ್ತು. ಸೊ ಅವ್ರಿಗೆ ಅಂತಲೇ ಒಂದಷ್ಟು ಸಬ್ಜೆಕ್ಟ್ಸು, ಒಂದಷ್ಟು ಏನೋ ತುಂಬಾ ಎಫರ್ಟ್ಸ್ ಹೋಗ್ತಿತ್ತು ಅಲ್ವಾ. ಸೊ ಅದೆಲ್ಲ ಜಸ್ಟ್ ಥಾಟ್ ಬರ್ತಾಯಿತ್ತು. ಸೊ ಡೆಫಿನೆಟ್ಲಿ ಮಿಸ್ ಮಾಡ್ತೀವಿ ಅವ್ರ ಸಾಂಗ್ಸು. ಹೊಸ ಸಾಂಗ್ಸ್ ಬರಲ್ಲ ಈಗೆಲ್ಲ. ಬಟ್ ಎನಿವೇಸ್ ಇಲ್ಲೇ ಇದ್ದಾರೆ ಅಂತಲೇ ಅನಿಸುತ್ತೆ. ಅಡ್ವಾನ್ಸ್ ಆಗಿ ಯಾವ ರೀತಿ ಬರ್ತ್ಡೇ ವಿಶಸ್ ಅನ್ನ ತಿಳಿಸ್ತೀರಾ ಅಂತ? ಬರ್ತ್ಡೇಗೆ ನಾವು ಆ್ಯಕ್ಚುಲಿ ಅಲ್ಲೇ ಶೂಟಿಂಗ್ ಮಾಡೋದು. ಸೊ ನೋಡ್ತಿರ್ತೀವಿ ಅಲ್ಲಿ ರೀಸೆಂಟಾಗಿ ಅವರ ಡೆತ್ ಆ್ಯನಿವರ್ಸರಿಗೆ ಅಲ್ಲಿ ತುಂಬಾ ಕ್ರೌಡ್ ಸೇರಿದ್ರು. ಆ್ಯಂಡ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತೆಲ್ಲ ನೋಡಿದ್ವಿ. ತುಂಬಾ ಕ್ರೇಜ್ ಇದೆ ಜನಕ್ಕೆ. ಬಿಕಾಸ್ ಅಂಥ ವ್ಯಕ್ತಿತ್ವ ಇದ್ದಂಥ ಒಬ್ಬ ಆ್ಯಕ್ಟರ್ ಅಲ್ವಾ. ಸೊ ಯಾವತ್ತಾದ್ರೂ ಭೇಟಿ ಆಗಿದ್ರಾ? ಒಂದೇ ಒಂದು ಸರಿ ನೋಡಿದ್ದೀನಿ. ಬಟ್ ತೃಪ್ತಿ ಆಗಿಲ್ಲ. ಯಾವ ಸಂದರ್ಭದಲ್ಲಿ ಭೇಟಿ ಆಗಿದ್ರಿ ಮೇಡಮ್? ನಾನು ಕಲರ್ಸ್ ಕನ್ನಡ ಚಾನಲ್ ಆಯಿತು. ಅಂದರೆ ಲೈಕ್ ಟಿವಿಯಿಂದ ಕಲರ್ಸ್ ಕನ್ನಡ ಆಯಿತು. ಸೊ ಆ ಇವೆಂಟಿಗೆ ಹೋಗಿದ್ದೆ. ಸೊ ಅಲ್ಲಿ ಅವರು ಬಂದಿದ್ದರು ಆ್ಯಂಡ್ ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಇತ್ತು. ಅಲ್ಲಿ ಒಂದು ಸರಿ ಭೇಟಿಯಾಗಿದ್ದುಂಟು. ಇಸ್ ವೆರಿ ಹಂಬಲ್, ಎಲ್ಲರನ್ನೂ ಮಾತಾಡಿಸ್ತಾರೆ ಚೆನ್ನಾಗಿ. ಸೊ ಆ ರೀತಿ ಒಂದು ವ್ಯಕ್ತಿತ್ವ. ಸೊ ಅದೇ ಅದೊಂದು ಚೆರಿಷ್ಡ್ ಮೂಮೆಂಟ್ ವಿಲ್ ಬಿ ಕೆಪ್ಟ್ ಫಾರ್ ಲೈಫ್ ಲಾಂಗ್. ಯಾವತ್ತಾದ್ರೂ ಯೋಚನೆ ಬಂದಿತ್ತೆ ಅಂತ ಈ ಒಂದು ಯೋಚನೆ? ಬಿಕಾಸ್ ಯಾಕಂತಂದ್ರೆ ಅಪ್ಪೂರು ಕೂಡ ರಾಯರ ಭಕ್ತರಾಗಿದ್ರು. ನೀವೇನಾದ್ರೂ ಇನ್ ಕೇಸ್ ಅವ್ರು ಇದ್ದಿದ್ರೆ ಅವರಿಗೆ ನಾನು ರಾಯರ ಅತ್ತಿಗೆ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಗೊತ್ತಾಗಿದ್ರೆ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಆಗ್ತಿದ್ರು ಅನ್ನುವಂತಹ ಥಾಟ್ಸ್ ಏನಾದ್ರು ಬಂದಿದೆಯಾ ಅಂತ? ಅಲ್ವಾ? ಹೌದು, ಖಂಡಿತ. ಬಿಕಾಸ್ ರೀಸೆಂಟಾಗೆ ನಾನು ಶರಣ್ ಸರ್ನ ಭೇಟಿಯಾಗಿದ್ದೆ. ಶಿವರಾಜ್ ಕುಮಾರ್ ಸರ್ ಮತ್ತು ಶರಣ್ ಸರ್ನೆಲ್ಲ DKD ಸೆಟ್ಟಲ್ಲಿ ನಾವಲ್ಲೇ ಶೂಟ್ ಮಾಡೋದ್ರಾಗಿಂದ ಭೇಟಿಯಾಗಿದ್ದೆ. ಸೊ ಶರಣ್ ಸರ್ ಕೂಡ ರಾಯರ ಭಕ್ತರು. ಸೊ ಅವ್ರ ಮನೆಯಲ್ಲೂ ನೋಡ್ತಾರೆ ಅಂತ ಗುರ್ತಿಸಿದ್ರು ನಮ್ಮನ್ನೆಲ್ಲ. ನೀವು ರಾಯರ ಅತ್ತಿಗೆನಾ, ನೀವು ರಾಯರ ಅಮ್ಮನ ಅಂತೆಲ್ಲ ನಮ್ಮನ್ನ ಗುರ್ತಿಸಿ ಮಾತಾಡಿದ್ದು ನಮಗೆ ತುಂಬ ಚೆನ್ನಾಗಿ ಅನಿಸ್ತು. ಸೊ ಖಂಡಿತ ಪುನೀತ್ ಸರ್ ಇದ್ದರು, ಹಾಗೆ ಮಾಡ್ತಿದ್ರು ಆ್ಯಂಡ್ ಅಪ್ರಿಷಿಯೇಟ್ ಮಾಡ್ತಿದ್ರು ಅಂತ ಅನಿಸುತ್ತೆ. ಅವ್ರ ಮೂಲಕ ಅವ್ರ ಅಣ್ಣ ಆಗಿರಲಿ, ಬೇರೆ ಕಲಾವಿದರಾಗಲಿ ಅವ್ರ ಥ್ರೂನೇ ಹೇಳ್ತಾರೆ ಅಂತ ಅಂದ್ಕೊಳ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.